ಎಸ್ ವೀಕ್ಷಕರೇ ನಮಸ್ಕಾರಗಳು. ಇದೇನು ಟೀಚರ್ ಏನು ಕುಯ್ತಾ ಇದ್ದೀರಿ ಅಂತ ಎಣಿಸ್ತಾ ಇದ್ದೀರಾ? ಸೊ ನೋಡಿ, ಇದೆಲ್ಲ ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ದದ್ದ ದ್ರಾಕ್ಷಿ. ಶಾಲೆಗೆ ಹೋಗಬೇಕಾದ್ರೆ ಬುತ್ತಿಯಲ್ಲಿ ಹಿಡ್ಕೊಂಡು ಶಾಲೆಯಿಂದ ಯಾವಾಗ ಶಾಲೆ ಬಿಡ್ತಾರೋ ಯಾವಾಗ ನಾವು ಕುಂಟಲ ಹಣ್ಣು ಅಂತ ಹೇಳ್ತೇವೆ. ನಿಮ್ಮೂರಲ್ಲಿ ಇದಕ್ಕೆ ಏನು ಹೇಳ್ತೀರಿ ನೀವು? ಎಲ್ಲ ಊರುಗಳಲ್ಲೂ ಇದು ಸಿಗ್ಬೋದು ಅಂತ ಎಣಿಸ್ತೇನೆ ನಾನು. ಸೊ ಈಗ ನಾವೇನೋ ಎಲ್ಲಿಗೆ ಹೊರಟಿದ್ದಾಗ ನನಗೆ ಈ ಮರ ಒಂದು ಕಂಡಿತ್ತು, ಹಾಗಾಗಿ ಸಡನ್ಲಿ ಈ ವಿಡಿಯೋ ಮಾಡ್ತಿದ್ದಾರೆ. ಯಾಕೆಂದರೆ ಈ ಟೇಸ್ಟ್ ಎಲ್ಲ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕವರಿರುವಾಗ ಇದೇ ನಮಗೆ ಫ್ರೂಟ್ಸ್ ಎಲ್ಲ. ಬಟ್ ಈಗಿನ ಮಕ್ಕಳಿಗೆ ಈ ಫ್ರೂಟ್ಸು, ಈ ಹಳ್ಳಿಯ ವಾತಾವರಣ, ಹಳ್ಳಿಯ ಸೊಬಗು ಖಂಡಿತ ಗೊತ್ತಿಲ್ಲ. ಯಾರಾದರೂ ಪೇರೆಂಟ್ಸ್ ಇದನ್ನು ನೋಡ್ತಾ ಇದ್ದರೆ, ಹಳ್ಳಿಯ ಪೇರೆಂಟ್ಸ್ ಖಂಡಿತ ಮಕ್ಕಳನ್ನು ಈ ಥರ ಒಂದ್ಸಲ ಗುಡ್ಡೆ ಕರ್ಕೊಂಡು ಹೋಗಿ ಈ ಥರದ್ದೆಲ್ಲ ಹಣ್ಣನ್ನು ತೋರಿಸಿ, ನಾವೆಲ್ಲ ಏನೆಲ್ಲ ತಿಂತಾ ಇದ್ದೀವಿ ಅನ್ನೋದನ್ನು ತೋರಿಸಿ. ಎಸ್, ಕೊಯ್ಕ ಪೂರ ಫೋಟೋ ಬರ್ತದೆ ನೋಡಿ. ಇದರಲ್ಲಿ ಈ ಥರದ ಬೀಜ ಇರ್ತದೆ, ಅದರ ಸಿಪ್ಪೆ ಎಲ್ಲ ಒಳಗಡೆ ನಾವು ಹಣ್ಣಾಗಿದ್ದಾನೆ ತಿನ್ನಲಿಕ್ಕೆ. ಇದೇ ಒಂದು ಕಲರ್ ನಮಗೆ ರೆಡಿ. ಎಲ್ಲ ನಾವೆಲ್ಲರೂ ಇದ್ದೇವೆ, ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇದ್ದೇವೆ. ಯಾಕಂದರೆ ಇದೊಂದು ಹಳ್ಳಿ ಲೈಫ್. ಯಾವಾಗಲೂ ನಾವು ಬಿಸಿ ಇರುವಂಥ ಸಮಯದಲ್ಲಿ ಹಳ್ಳಿಗೆ ಬಂದು ಈ ಥರ ಒಂದು ಹಣ್ಣುಗಳನ್ನು ಕೊಯ್ದು ತಿನ್ನೋದೇ ಚೆಂದ. ಮತ್ತೊಂದು ನಾವು ಇದು ಹೇಳ್ತೇವೆ, ಏನು ಕಲಲಾಂಬು, ನಮ್ಮ ತುಳುವಲ್ಲಿ ಕಲಲಾಂಬು ಹೇಳ್ತೇವೆ, ಮಶ್ರೂಮ್. ಸೊ ಅದು ಕೂಡ ಮಣ್ಣಿನ ಎಡೆಯಲ್ಲಿ ಇರ್ತದೆ, ಅದನ್ನು ಕೂಡ ಹೆಕ್ಲಿಕ್ಕೆ ಈಗ ಹೊರಟಿದ್ದೇವೆ. ಫಸ್ಟ್ ನಾನು ಇದನ್ನು ತಿಂತೇನೆ, ನೀವು ಕೂಡ ಇದನ್ನು ಟ್ರೈ ಮಾಡಿ.